ಬಂಧುಗಳೇ, ನಾನು ಅರ್ಚನಾ. ದಾರಿದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಇಂದಿನ ಸಂಚಿಕೆಯಲ್ಲಿ ಆಗಿನ ದಲಿತರು ಈಗಿನ ಲಿಂಗಾಯತರು ಅನ್ನೋ ಲಿಂಗಾಯತ ಸ್ವಾಮಿಯ ಹೇಳಿಕೆಯ ಬಗ್ಗೆ ಹೇಳಿದ್ದೆವು. ಹಾಗೂ ಇನ್ನೊಬ್ಬ ಲಿಂಗಾಯತ ಸ್ವಾಮಿ ಕೂಡ ಮುಂದೆ ಹೋಗಿ ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ನೋದನ್ನು ಹೇಳಿ ಅವರದೇ ಆದ ಸ್ವಾಮಿಗಳಿಂದ ಹಾಗೂ ಜನತೆಯಿಂದ ಮಂಗಳಾರತಿ ಮಾಡಿಸಿಕೊಂಡರು. ಮತ್ತೆ ತನ್ನ ಇನ್ನೊಂದು ಮುಖ ತೋರಿ ಲಿಂಗಾಯತರು ಹಾಗೂ ಮುಸಲ್ಮಾನರು ಒಂದೇ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಡುತ್ತಿದ್ದಾರೆ. ಈಗ ಮತ್ತೊಂದು ಅನುಮಾನಕ್ಕೆ ಇದು ದಾರಿ ಮಾಡಿಕೊಟ್ಟಿದೆ. ಈ ಸ್ವಾಮಿಗಳಿಗೆ ತಿಂದದ್ದು ಅರಗುತ್ತಿಲ್ಲವೋ ಅಥವಾ ತಿಂದು ಸೊಕ್ಕು ಹೆಚ್ಚಾಗಿದೆಯೋ ಅಥವಾ ನಿಜವಾಗಲೂ ಲಿಂಗಾಯತರು ಮುಸ್ಲಿಮರ ಅನ್ನೋ ಒಂದು ಅರ್ಥವಾಗುತ್ತಿಲ್ಲ. ಏಕೆಂದರೆ ಸ್ವತಃ ಲಿಂಗಾಯತ ಗುರುಗಳೇ ಈ ರೀತಿ ಹೇಳಿಕೆ ಕೊಡುವುದಕ್ಕೂ ಇವರು ನಡೆ ನುಡಿಗೆ ಸಾಮ್ಯತೆ ಇದೆ. ಒಂದೊಂದನ್ನು ನೋಡೋದಾದರೆ, ಮುಸ್ಲಿಮರು ನಾವು ಮೂರ್ತಿ ಪೂಜೆ ಮಾಡುವುದಿಲ್ಲ, ಅಲ್ಲ ಒಬ್ಬನೇ ದೇವರು ಎಂದು ಹೇಳುತ್ತಾರೆ. ಆದರೂ ಅವರು ಮೆಕ್ಕಾದಲ್ಲಿಯ ಕಲ್ಲಿನ ಪೂಜೆಗಾಗಿ ಮೆಕ್ಕಾಗೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಲಿಂಗಾಯತ ಸ್ವಾಮಿಗಳು ಕೂಡ ನಾವು ಮೂರ್ತಿ ಪೂಜೆ ಮಾಡುವುದಿಲ್ಲ, ಸ್ಥಾವರ ಲಿಂಗಕ್ಕೆ ಪೂಜೆ ಮಾಡಬೇಡಿ ಅಂತ ಹೇಳುತ್ತಾ ಕೂಡಲ ಸಂಗಮದಲ್ಲಿ ಮೂರ್ತಿ ಪೂಜೆ ನಡೆಯುತ್ತೆ. ಅಲ್ಲಿಯೂ ಸ್ಥಾವರ ಲಿಂಗವಿದೆ. ಬಸವಣ್ಣನವರು ಅಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದರು ಅನ್ನಲಾಗುತ್ತೆ. ಹಾಗೂ ಬಸವಣ್ಣನವರು ಹುಟ್ಟಿದ ಊರಲ್ಲಿಯೂ ಮೂರ್ತಿ ಪೂಜೆ ನಡೆಯುತ್ತೆ. ಹಾಗೂ ಅಲ್ಲಿಯೂ ಸ್ಥಾವರ ಲಿಂಗು ಇದೆ. ಆದರೂ ಈ ಅವಿವೇಕಿಗಳು ಈ ರೀತಿ ಹೇಳಿಕೆ ಕೊಡುವುದು ಬಂಡತನದ ಹೇಳಿಕೆ ಅಲ್ಲವೇ? ಮುಸ್ಲಿಮರು ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಗತ ಇರಲಿ ಯಾವುದನ್ನೂ ಲೆಕ್ಕಿಸದೆ ಅವರ ಧರ್ಮದಲ್ಲಿ ಮದುವೆಗಳು ನಡೆಯುತ್ತವೆ. ಹಾಗೆಯೇ ಈ ಲಿಂಗಾಯತ ಸ್ವಾಮಿಗಳು ಕೂಡ ಅವರ ಹಾಗೆ ಯಾವುದನ್ನು ಲೆಕ್ಕಿಸದೆ ಅಮಾವಾಸ್ಯೆ, ಗತ, ಹುಣ್ಣಿಮೆ ಲೆಕ್ಕಿಸದೆ ಇವರೂ ಕೂಡ ಶುಭ ಕಾರ್ಯ ಮಾಡಿರಿ ಎಂದು ಹೇಳುತ್ತಾ ಮಾಡಿಸುತ್ತಾರೆ. ಮುಸ್ಲಿಮರ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಹಚ್ಚುವುದಿಲ್ಲ. ಇಲ್ಲಿಯೂ ಈ ಸ್ವಾಮಿಗಳು ಶರಣರ ವೇಷದ ಗುಲಾಮರು. ಹೆಣ್ಣು ಮಕ್ಕಳಿಗೆ ಕುಂಕುಮ ಹಚ್ಚಬೇಡಿ, ನಾವು ಸನಾತನ ಧರ್ಮದ ವಿರೋಧಿಗಳು ಅಂತ ಬೇರೆಯವರಿಗೆ ಬಿಟ್ಟು ಉಪದೇಶ ಮಾಡುತ್ತಾ ಸ್ವತಃ ತಮ್ಮ ಮನೆಯ ಹೆಣ್ಣು ಮಕ್ಕಳು ಸನಾತನ ಹಿಂದೂ ಧರ್ಮದ ಆಚರಣೆಯಾದ ಕುಂಕುಮ, ಬಳೆ, ತಾಳಿ, ಕಾಲುಂಗುರ, ಅರಿಶಿಣ ಹೀಗೆ ಎಲ್ಲವನ್ನೂ ಪಾಲಿಸಿದರೂ ಇವರು ಇಲ್ಲಿಯೂ ತಮ್ಮ ಬಂಡತನವನ್ನು ಬಿಟ್ಟಿಲ್ಲ. ಮುಸ್ಲಿಮರು ಹಿಂದೂಗಳು ಆಚರಿಸುವ ಹಬ್ಬ ಹರಿದಿನ ವಿರೋಧಿಸುತ್ತಾರೆ. ಉದಾಹರಣೆಗೆ ಗಣೇಶ ಹಬ್ಬ, ಲಕ್ಷ್ಮೀ ಪೂಜೆ, ನಾಗರ ಪಂಚಮಿ ಹೀಗೆ ಅನೇಕ ಹಬ್ಬಗಳನ್ನು ವಿರೋಧ ಮಾಡಿದ ಹಾಗೆ ಇವರು ಹಿಂದೂ ಹಬ್ಬಗಳನ್ನು ವಿರೋಧಿಸುತ್ತಾರೆ. ಮುಸ್ಲಿಮರು ತಮ್ಮದೇ ಪ್ರತ್ಯೇಕ ಧರ್ಮ ಹೊಂದಿದ್ದು ಇವರು ಕೂಡ ತಮಗೆ ಪ್ರತ್ಯೇಕತೆ ಕೇಳುತ್ತಿದ್ದಾರೆ. ಮುಸ್ಲಿಮರು ಮೀಸಲಾತಿಯಲ್ಲಿ 2A ಇದ್ದು ನಮ್ಮನ್ನು 2Aದಲ್ಲಿ ಸೇರಿಸಿ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಮುಸ್ಲಿಮರು ಮೆಕ್ಕಾವನ್ನು ಪವಿತ್ರ ಸ್ಥಳ ಅಂತ ಹೇಳುತ್ತಾ ಮೂರ್ತಿ ಪೂಜೆ ಮಾಡಿದರೂ ಅಲ್ಲಗೆಳೆಯುವ ಹಾಗೆ ಇವರೂ ಕೂಡ ಕೂಡಲ ಸಂಗಮ ನಮಗೆ ಪವಿತ್ರ ಸ್ಥಳ, ನಾವು ಮೂರ್ತಿ ಪೂಜೆ ವಿರೋಧಿಗಳು ಅಂತ ಹೇಳುತ್ತಾ ಅಲ್ಲಿ ಮೂರ್ತಿ ಇದ್ದು ಪೂಜೆ ನಡೆದರೂ ಅದನ್ನು ಸಮರ್ಥಿಸಿಕೊಳ್ಳುವ ಇವರು ಬಂಡರೇ ಅಲ್ಲವೇ? ಪಕ್ಕಾ ಮುಸ್ಲಿಮರನ್ನು ಬಿಟ್ಟು ಕುರಾನ್ನಲ್ಲಿ ಎಲ್ಲವೂ ಇದ್ದು ಅದನ್ನು ಅವರು ಪಾಲಿಸುತ್ತಿಲ್ಲ. ಹಾಗೆ ಇವರು ವಚನದಲ್ಲಿ ಎಲ್ಲವೂ ಇದ್ದರೂ ಇದನ್ನು ಇವರು ಪಾಲಿಸುತ್ತಿಲ್ಲ. ಮುಸ್ಲಿಮರಲ್ಲಿ ಕೆಲವರು ಧರ್ಮ ಒಡೆಯುವ ಕೆಲಸ ಮಾಡಿದರೆ ಇವರು ಧರ್ಮ ಒಡೆಯುವ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ. ಮುಸ್ಲಿಮರಿಗೆ ಹಿಂದೂ ದೇವಾಲಯ ಕಾಣಿಕೆಯ ಹಣ ಮದರಸಗಳಿಗೆ ಹಾಗೂ ಮಸೀದಿಗೆ ಕೊಟ್ಟ ಹಾಗೆ ಇವರು ದೇವಸ್ಥಾನಗಳ ಬಗ್ಗೆ ಅವಹೇಳನ ಮಾಡಿದರೂ ಬಿಕಾರಿಗಳ ಹಾಗೆ ಭಿಕ್ಷಾಪಾತ್ರೆ ಹಿಡಿದು ಭಿಕ್ಷೆ ಬೇಡುವುದು ನಿಲ್ಲಿಸಿಲ್ಲ. ಹೀಗೆ ಅನೇಕ ಸಾಮ್ಯತೆಗಳು ಲಿಂಗಾಯತರಿಗೆ ಮತ್ತು ಮುಸ್ಲಿಮರಿಗೆ ಹೊಂದಾಣಿಕೆ ಇದ್ದದ್ದನ್ನು ನೋಡಿದರೆ ಇದರಲ್ಲಿ ಬಸವಣ್ಣನವರ ಪಾತ್ರ ಇರುವುದು ಕಂಡುಬರುತ್ತೆ. ಅದಕ್ಕೆ ಈ ಸ್ವಾಮಿಗಳು ಲಿಂಗಾಯತರು ಹಾಗೂ ಮುಸ್ಲಿಮರಿಗೆ ಸಾಮ್ಯತೆ ಇದೆ ಎಂದು ಹೇಳಿರಬೇಕು. ಹಾಗಾದರೆ ಲಿಂಗಾಯತರು ಮುಂದೆ ಮುಸ್ಲಿಮರು ಆಗುವರೇ? ಕೆಲವರು ಹೇಳುವ ಪ್ರಕಾರ ಹಾಗೂ ಇವರು ನಡೆದುಕೊಂಡು ಹೋಗುವ ದಾರಿ ನೋಡಿದರೆ ಯಾವುದೇ ಅನುಮಾನವಿಲ್ಲ ಅನ್ನುತ್ತಾರೆ. ಅದಕ್ಕೆ ಜನ ವೀಕ್ಷಿಸಿದ ಪ್ರಕಾರ ಇವರು
ಅನೇಕ ಕಡೆ ಹಿಂದೂಗಳನ್ನು ಮತ್ತು ಹಿಂದೂ ದೇವರನ್ನು ಮುಸ್ಲಿಮರ ಮುಂದೆಯೇ ಅವಹೇಳನ ಮಾಡಿದ ಅನೇಕ ಉದಾಹರಣೆ ಕಣ್ಣ ಮುಂದೆ ಬರುತ್ತವೆ. ಹಾಗೂ ಅನೇಕ ಮುಸ್ಲಿಂ ಸಂಘಟನೆಗಳು ಜಗತ್ತಿನಾದ್ಯಂತ ದುಷ್ಕೃತ್ಯ ಮಾಡಿದರೂ ಅವರನ್ನು ಶಾಂತಿ ದೂತರು ಎಂದು ಹೊಗಳಿದ್ದು ಉಂಟು. ಹೀಗಿರುವಾಗ ಇವರು ತಕ್ಷಣ ಲಿಂಗಾಯತರು ಮುಸ್ಲಿಮರನ್ನು ಮತಾಂತರ ಮಾಡಲು ಹೋದರೆ ವಿರೋಧವಾಗಿ ಮುಸ್ಲಿಂ ಮತಾಂತರ ಜನ ಅಡ್ಡಿ ಮಾಡಬಹುದು ಅಂತ ತಿಳಿದು ನಿಧಾನವಾಗಿ ತಲೆಯಲ್ಲಿ ಗೊಂದಲ ಮೂಡಿಸುವ ಯೋಜನೆ ಇದ್ದಿರಬಹುದೇ? ಇದನ್ನು ಅರಿತ ಅನೇಕ ಲಿಂಗಾಯತ ಸಮಾಜ ಬಲವಾಗಿ ಖಂಡಿಸಿದರು. ಆದರೆ ಇದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಇಂತಹವರನ್ನು ಮಠದಿಂದ ಹೊರಹಾಕಿ ಇಲ್ಲವೇ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಲು ಸಿದ್ಧರಾಗಿ. ಬಂಧುಗಳೇ, ನೀವೇನೇ ಹೇಳಿ ನಾವು ಮತ್ತೆ ಮತ್ತೆ ಹೇಳುತ್ತೇವೆ, ರಾತ್ರೋರಾತ್ರಿ ಕಾವಿ ಹಾಕುವವರೆಲ್ಲ ಶರಣರೂ ಅಲ್ಲ, ಸ್ವಾಮಿಗಳೂ ಅಲ್ಲ. ಈ ಸೋಗಲಾಡಿ ಶರಣರು ಎಂದಿಗೂ ದೇಶದ ಅಭಿವೃದ್ಧಿಗಾಗಲಿ ಜನರ ಹಾಗೂ ಸಮಾಜ ಕಲ್ಯಾಣಕ್ಕಾಗಲಿ ಶ್ರಮಿಸುವವರಲ್ಲ. ಇವರು ನಗರ ನಕ್ಸಲರು ಅನ್ನುವುದನ್ನು ಎಂದಿಗೂ ಮರೆಯಬೇಡಿ. ಜಾತಿ ಭೇದ ಭಾವ ಮರೆತು ಧರ್ಮ ಹಾಗೂ ದೇಶದ ಉಳಿವಿಗಾಗಿ ಒಂದಾಗಿ. ಮತ್ತೊಮ್ಮೆ ಮಗದೊಮ್ಮೆ ಇವರ ಬಗ್ಗೆ ಒಂದು ಬಾರಿ ನೀವೇ ಯೋಚಿಸಿ ನೋಡಿ ಎಂದು ಹೇಳುತ್ತಾ, ಇಂಥ ದ್ರೋಹಿಗಳಿಂದ ಎಚ್ಚರವಿರಿ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ.